ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಬೆಂಗಳೂರಿನಲ್ಲಿ ನಿಯಮ ಬಾಹಿರವಾಗಿ 10,94,127 ಚದರ ಅಡಿ ವಿಸ್ತೀರ್ಣದ ಈ ಸ್ವತ್ತಿಗೆ ಏಕಾತವನ್ನು ಮಾಡಲಾಗಿದೆ. ಇನ್ನು ಸತೀಶ್ CG ಎನ್ನುವವರ ಮಾಲೀಕತ್ವದ ಈ ಕ್ಯಾಸಗ್ರಾಂಡ್ ಲೋಟಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆಯ ಹೆಸರಿಗೆ ಕಾನೂನಿನ ಎಲ್ಲ ರೂಲ್ಸ್ಗಳನ್ನ ಗಾಳಿಗೆ ತೂರಿ ಏಕಾತವನ್ನು ಮಾಡಿಕೊಡಲಾಗಿದೆ. ಇದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯ ಜಂಟಿ ಆಯುಕ್ತರಾಗಿರುವಂತ ಆರತಿ ಆನಂದ್, ಉಪಆಯುಕ್ತ ಆಗಿರುವಂತ ಅಬ್ದುಲ್ ರಬ್ಬ್, ಸಹಾಯಕ ಕಂದಾಯ ಅಧಿಕಾರಿ ರಮೇಶ್ ರಾಥೋಡ್ ಮತ್ತು ಕಂದಾಯ ಪರಿವೀಕ್ಷಕ ಶಿವಕುಮಾರ್ ವಿರುದ್ಧ ಬಿಜೆಪಿಯ ಮುಖಂಡ NR ರಮೇಶ್ ಅವರು ದೂರು ಕೊಟ್ಟಿದ್ದಾರೆ. ಅಲ್ಲದೆ ಕೋಟ್ಯಾಂತರ ರೂಪಾಯಿ ಲಂಚ ಪಡೆದು ಆರತಿಯವರು ಏಕಾತವನ್ನ ಮಾಡಿಕೊಟ್ಟಿದ್ದಾರೆ ಎನ್ನುವಂತ ಒಂದಿಷ್ಟು ಗಂಭೀರ ಆರೋಪಗಳಿದೆ. ನಾವು ಈ ಹಿಂದೆಯೂ ಕೂಡ ಬೆಂಗಳೂರಿನಲ್ಲಿ ಆಗ್ತಿರುವಂತಹ ಭೂಗಳ್ಳರ ಅಟ್ಟಹಾಸದ ಬಗ್ಗೆ ನಿರಂತರವಾಗಿ ಸುದ್ದಿ ಮಾಡಿ ಬಿಡಿಯನ್ನ ಬಡಿದೆಬ್ಸೋ ಕೆಲಸ ಮಾಡಿದ್ವಿ ಮತ್ತು ಮುಂದುವರಿತಾನೆ ಇದೆ. ವ್ಯವಸ್ಥೆನೇ ಅವರಿಗೆ ಪೂರಕವಾಗಿದೆ. ಈ ಏಕಾತ ಈ ಖಾತ ಇದರಲ್ಲೇ ಆಟ ಆಡ್ತಿದಾರಲ್ಲ ಅಂತ ಜಾಗವನ್ನ ಏಕಾತ ಮಾಡಿಕೊಡೋದಕ್ಕೆ ಈ ಮೇಲಾಧಿಕಾರಿಗಳು GBA ಅಧಿಕಾರಿಗಳು ಈ ಆರತಿ ಆನಂದದು ಮತ್ತು ಇವ್ರದೆಲ್ಲ ಏನು ಅಬ್ದುಲ್ ರಬ್ ಇದೇನು ಮೊದಲ ಪ್ರಕರಣ ಅಲ್ಲ. ಹೆಮ್ಮಿಗೆಪುರದಲ್ಲೇ ಬೇರೆ ಪ್ರಕರಣಗಳಿದ್ದಾವೆ. ಈಗಾಗಲೇ ನಾವು ಅವ್ರ ವಿರುದ್ಧವಾಗಿ ಒಂದಷ್ಟು ಹೋಗಿದ್ದೀವಿ. BDAದಲ್ಲಿ ಕಂಪ್ಲೇಂಟ್ ಆಗಿದೆ, ಇವ್ರ ಮೇಲ್ಗಡೆ ಎಲ್ಲ ಕಂಪ್ಲೇಂಟ್ ಇದ್ದಾವೆ. ಸೊ ಈ ಆರತಿ ಆನಂದು, ಈ ಅಬ್ದುಲ್ ರಬ್ಬು ಇವರೆಲ್ಲ ಆ ದಕ್ಷಿಣ ವಲಯದಲ್ಲಿ ಏನೇನು ಮಾಡ್ಕೊಂಡು ಕೂತಿದ್ದಾರೆ ಅಸಹ್ಯ, ಅದಕ್ಕೆ ಇನ್ನೊಂದು ಸೇರ್ಪಡೆ ಅಷ್ಟೇನೆ ಇದು. ಇವ್ರ ಮೇಲ್ಗಡೆ ಇದೇನು ಮೊದಲಲ್ಲ ಇದು. ಆದರೆ ಕಾಸಾಗ್ರ್ಯಾಂಡ್ ಅಂತ ಇದೇನು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ, ರಿಯಾಲಿಟಿ ಕಂಪನಿ ಇದು. ಇವ್ರ ಮೇಲೆ 2024ರಲ್ಲಿ ಒಂದು ಪ್ರಕರಣ ಬರುತ್ತೆ. 17 ಎಕರೆಯಲ್ಲಿ ಏನೋ ಕಟ್ಟಡ ಕಟ್ಟೋದಕ್ಕೆ ಹೋಗಿ ಒಂದು 300 ಮರಗಳನ್ನು ಕಡಿದು ಬಿಡ್ತಾರೆ ಇವರು. ಯಾರೋ ಒಬ್ಬ ಗುತ್ತಿಗೆದಾರನಿಗೆ ಕೊಟ್ಕೊಂಡು, ಭಾಸ್ಕರ್ ಅಂತ ಸೇಂತಿಲ್ ಅಂತಾನೆ ಯಾರೋ ಒಬ್ಬ ಇನ್ನೊಂದಿಬ್ಬರನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಇದೇ ಕಂಪನಿಯವರನ್ನ 40 ಲಕ್ಷ ದಂಡ ವಿಧಿಸಲಾಗುತ್ತೆ. ಅದೇ ಕಂಪನಿ ಇವತ್ತು ಮತ್ತೊಂದು ಅನಾಹುತಕ್ಕೆ ದಾರಿ ಮಾಡ್ಕೊಂಡು ಬಂದು ಕೂತ್ಕೊಂಡಿದೆ. ಹೌದು, ಅಂದರೆ ಇವರು ಅಲ್ಲಿ ಇವರಿಗೆ ಕಠಿಣವಾದ ಶಿಕ್ಷೆ ಆಗಿದ್ರೆ ಬರೀ 40 ಲಕ್ಷ ಯಾವುದು ಖಾಸಗಿ ಕಂಪನಿಗೆ, ಅವರಿಗೊಂದು ದಂಡದ ಪ್ರಮಾಣ ಅಲ್ಲ. ಇವರು ಕೋಟಿಗಟ್ಟಲೆ ಇವರಿಗೆ ಈ ಅಧಿಕಾರಿಗಳಿಗೆ ಹಂಚುವವರಿಗೆ 40 ಲಕ್ಷ ಯಾವ ರೂಪದ್ದದು? ದೊಡ್ಡ ಕಂಪನಿ, ರಿಯಾಲಿಟಿ ಕಂಪನಿಯಲ್ಲಿ ದೊಡ್ಡ ಕಂಪನಿಯವರು. ಈ ಕಂಪನಿಗೆ 40 ಲಕ್ಷ ಯಾವುದೂ ಅಲ್ಲ. 24ರಲ್ಲೇ ಸರಿಯಾದ ಬುದ್ಧಿ ಕಲಿಸ್ಬಿಟ್ಟಿದ್ರೆ ಅರಣ್ಯ ಕೋಶದವರು GBA ಅಧಿಕಾರಿಗಳು, ಆಗ ಇನ್ನು BBMP 2024ರಲ್ಲಿತ್ತು. BBMP ಅರಣ್ಯ ಕೋಶದಿಂದ ಇವರಿಗೆ ಸರಿಯಾದ ಅಂದರೆ 300ಕ್ಕೂ ಹೆಚ್ಚು ಮರಗಳನ್ನು 17 ಎಕರೆಯಲ್ಲಿ ಕಡ್ದಾಕ್ತಾರೆ ಇವರು ನಿಯಮ ಬಾಹಿರವಾಗಿ. ಅರಣ್ಯಕ್ಕೆ ಸಂಬಂಧಪಟ್ಟಂಗೆ ಇವ್ರ ಮೇಲ್ಗಡೆ ಅಷ್ಟೊಂದು ದೊಡ್ಡ ಮಟ್ಟದ ಪ್ರಕರಣ ಇದ್ರೂ ಕೂಡ ಒಂದು ಸಣ್ಣ ಅಂದರೆ 40 ಲಕ್ಷ ಕೊಟ್ಟು ಹಾಗೆ ಕಳಿಸ್ಕೊಟ್ಬಿಡ್ತಾರೆ. ಅದರಲ್ಲಿ ಈಚೆ ಬಿಟ್ಟಿದ್ದ ಪ್ರಕರಣಕ್ಕೆ ಇವತ್ತೇನಾಗಿದೆ, ಮತ್ತೊಂದು ತಗೊಂಬಂದು ಕೂತ್ಕೊಂಡಿದ್ದಾರೆ. ಇವರು ಕೊಂಡುಕೊಳ್ತಾರೆ GBA ಅವ್ರನ್ನ, ನಮ್ಮವರು ಮಾರ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ. ಹೌದು, ಹಾಗಾಗಿ ಅವ್ರು ಕೊಂಡ್ಕೋತಾ ಇದ್ದಾರೆ. ನೀವು ಮಾರ್ಕೆಟಲ್ಲಿ ನಿಂತ್ಕೊಂಡಿದ್ದೀರಲ್ವಾ, ನಿಮ್ಮನ್ನು ಕೊಂಡ್ಕೊಳ್ಳೋಕೆ ರೆಡಿ ಇದ್ದಾರೆ ಅವರು. ನೀವೆಲ್ಲ ಹೋಗಿ ಆಯುಕ್ತರು, ಜಂಟಿ ಆಯುಕ್ತರು ಎಲ್ಲರೂ ಹೋಗಿ ನೀವು ಮಾರ್ಕೋತಾ ಇದ್ದೀವಿ ಅಂತ ತೋರಿಸ್ಕೋತಾ ಇದ್ದೀರಿ. ಹೆಮ್ಮಿಗೆಪುರದಲ್ಲಿ ನಡೀತಾ ಇರುವಂಥದ್ದು, ಬೆಂಗಳೂರು ದಕ್ಷಿಣಕ್ಕೆ ಬರುತ್ತೆ ಇದು. ಮಲ್ಲಸಂದ್ರ ವಾರ್ಡ್ನಲ್ಲಿ ಏನೋ ಆಗಿದ್ದು ಲಾಸ್ಟ್ ಟೈಮು. ಈ ಬಾರಿನೂ ಆಗಿರುವಂಥದ್ದು ಅದೇ ಇದರಲ್ಲೇನೆ ಸಂಬಂಧಪಟ್ಟಂಗೆ ಆದಂಗೆ ಇದೆ ಇದು. NR ರಮೇಶ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಜಾಗವನ್ನು ಅಕ್ರಮವಾಗಿ ಇವರು ಖಾಸಗಿ ಕಂಪನಿಗೆ ಇವರೆಲ್ಲ ಅಧಿಕಾರಿಗಳು ಸೇರಿಕೊಂಡು ಅದೊಂದಷ್ಟು ಇಡುಗಂಟನ್ನು ಪಡೆದು ಈ ರೀತಿ ಏಕಾತವನ್ನು ಅಕ್ರಮವಾಗಿ ಮಾಡಿಕೊಟ್ಟಿದ್ದಾರೆ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ತುಂಬ ದೊಡ್ಡ ಮಟ್ಟದ ಅಸಹ್ಯ ಇವರಿಗೆ ಹೇಸಿಗೆ ಆಗಬೇಕು. ಇವರಿಗೆಲ್ಲ ತಿಂದ್ಕೊಂಡು ಅದನ್ನೇ ಹೇಸಿಗೆ ತಿಂದ್ಕೊಂಡು. ಲಾಸ್ಟ್ ಟೈಮ್ ನಾವು ಒಂದು ಒಬ್ಬ IAS ಅಧಿಕಾರಿ ಕರಿಗೌಡ ಅನ್ನೋದ್ರ ಬಗ್ಗೆ ಹೊಡೆದ್ವಿ ನಾವು. ಹೌದು, ಇವತ್ತು ಕೋರ್ಟಲ್ಲಿದೆ ಆ ಕೇಸು. ಇವರೆಲ್ಲ ಅಸಹ್ಯ ತಿಂದ್ಕೊಂಡೇ ಬರ್ತಾ ಇರುವಂಥದ್ದು. ಕೇಳಿದ್ರೆ ಉದಾಸೀನವಾಗಿ ಬೇರೆ ಬೇರೆ ಮಾತುಗಳನ್ನ ಆಡಕ್ಕೆ ಹೋಗ್ತಾರೆ. ಈ GBA ಅಧಿಕಾರಿಗಳಂತಂದರೆ ಈ ಕಸದ ಸಂಬಂಧಪಟ್ಟಂಗೆ ಇರೋದ್ರಿಂದ, ನಿರ್ವಹಣೆ ಇನ್ನೊಂದು ಮತ್ತೊಂದು ಈ ಸಂಬಂಧಪಟ್ಟಂಗೆ ಬರೋದ್ರಿಂದ ಇವರೆಲ್ಲ ಕಸ ಹಾಗೆ ಕೂತ್ಕೊಂಡಿದ್ದಾರೆ. ಹೌದು, ಅದೇ ರೀತಿ ಏನು ಖಾಸಗಿ ಕಂಪನಿಯವರಿಗೆ ಮಾರಾಟ ಹಾಕ್ಕೊಂಡೇ ಬರ್ತಾ ಇದ್ದಾರೆ. ಇವ್ರು ಎಲ್ಲಿ ಹೋದ್ರೂ ಇದೇ ಮಾಡ್ಕೊಂಡು ಕೂತ್ಕೊಳ್ಳುವಂಥದ್ದು. 24ರಲ್ಲಿ ಇವ್ರ ಮೇಲೆ ಕಠಿಣ ಕ್ರಮ ಆಗಿದ್ರೆ ಇದೇ ಕಂಪನಿ ಮೇಲ್ಗಡೆ ಇವತ್ತು ಇದೆಲ್ಲ ಆಗ್ತಿರ್ಲಿಲ್ಲ. ಅವ್ರು ಕೊಂಡ್ಕೊಳ್ಳೋ ಪ್ರಯತ್ನವೂ ಮಾಡ್ತಾ ಇರಲಿಲ್ಲ. ನೀವು ಮಾರ್ಕೊಳ್ಳೋ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ. ಇವತ್ತು ಎಲ್ಲರ ಮುಂದೆ ಬಂದು ನಿಂತ್ಕೊಂಡು ಉತ್ತರ ಕೊಡ್ಬೇಕು ನೀವುಗಳು. ಜಂಟಿ ಆಯುಕ್ತರ ಆದಿಯಾಗಿ, ಉಪ ಆಯುಕ್ತರ ಆದಿಯಾಗಿ ಅಬ್ದುಲ್ ರಬ್ಬು, ಆರತಿ ಆನಂದು, ಇನ್ನೊಬ್ಬ ಯಾರು ರಮೇಶ್ ರಾಥೋಡು, ಇನ್ನೊಬ್ಬ ಶಿವಕುಮಾರ್, ಎಲ್ಲ ಅಧಿಕಾರಿಗಳು ಬಂದು ನಿಂತ್ಕೊಂಡು ಹೇಳಬೇಕು ಯಾವ ಆಧಾರದ ಅಡಿಯಲ್ಲಿ ಇವರಿಗೆ ಖಾತೆಗಳನ್ನ ಮಾಡಿಕೊಟ್ರಿ. ಬಡವರಿಗೆ ಒಂದು ಖಾತೆಗಳಾಗ್ತಾ ಇಲ್ಲ, ಈ ಖಾತೆಗಳಾಗ್ತಾ ಇಲ್ಲ. ಬೇರೆ ಇದಕ್ಕೆ ಬಡವರಿಗೊಂದು ನ್ಯಾಯ, ಇವರಿಗೊಂದು ನ್ಯಾಯ. ಯಾವ ಆಧಾರದಲ್ಲಿ ಮಾಡಿಕೊಡ್ತಾ ಇದ್ದಾರೆ? ಅಕ್ರಮವಾಗಿ ದುಡ್ಡು ತಗೊಂಡು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ ಅಂತ ಬಿಟ್ಟು ಮಾಡಿಕೊಡ್ತಾ ಇರುವಂಥದ್ದು. ತುಂಬ ದೊಡ್ಡ ಅಸಹ್ಯ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇವ್ರನ್ನ ಬಂದಿದ್ದಾರೆ ರಮೇಶ್ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ನಾಗರಾಜ್ ಅರವಳೆ ಮಾತಾಡ್ತಾ ಇದ್ದೀನಿ.
ಹಾ ಹೇಳಿ ಸರ್. ಎಸ್ ಸರ್, ನಿಮ್ಮದೇ ಆರೋಪ, ಜಾಗವನ್ನ ಏಕಾತ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅಕ್ರಮವಾಗಿ. ಇದಕ್ಕೆ ಅಧಿಕಾರಿಗಳು ಮಾರ್ಕೊಂಡು ಕೂತ್ಕೊಂಡಿರೋದೇ ಕಾರಣ ಅಲ್ವಾ ಸರ್? ಸರ್ 10 ಲಕ್ಷ 10 ಲಕ್ಷ. 10,14,127 ಅಂದ್ರೆ ಸುಮಾರು 25 ಎಕರೆಯಷ್ಟು ಜಾಗಕ್ಕೆ. ಓಹೋ, 25 ಎಕರೆ. ಆಯುಕ್ತರ ಫಸ್ಟ್ ನಾನು 2ನೇ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಅವಾಗ 10 ಎಕರೆ ಜಾಗಕ್ಕೆ ಫೇಕ್ EPID ಕ್ರಿಯೇಟ್ ಮಾಡಿ ಖಾತಾ ಮಾಡಿಕೊಟ್ಬಿಟ್ಟಿರ್ತಾರೆ 4 ಜನ ಸೇರ್ಕೊಂಡು. 4,21,577 ಅಡಿ ಚದರಡಿ ಸ್ವತ್ತು. ಅದು ಮಲ್ಲಸಂದ್ರ ಗ್ರಾಮ ಅಂತ ನಮ್ಮ ಇದರಲ್ಲಿ ಉತ್ರಳ್ಳಿ ಹೋಬಳಿನಲ್ಲಿ ಇರುವಂತದ್ದು. ಹೆಮ್ಗೆಪುರಕ್ಕೆ ಬರುತ್ತೆ. ಹೆಮ್ಗೆಪುರ ವಾರ್ಡ್. ಅದು ಹೆಮ್ಗೆಪುರ ವಾರ್ಡ್. ಆ ಮಲ್ಸಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ 18 ಒಟ್ಟು 10 ಅದಕ್ಕೆ ಉಪಸಂಖ್ಯೆಗಳು ಬರುತ್ತೆ. ಆ ಸರ್ವೆ ನಂಬರ್ ಕ್ಯಾಸಾ ಗ್ರ್ಯಾಂಡ್ ಲೋಟಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಚೆನ್ನೈ ಮೂಲದ ಕಂಪ್ನಿ. ಆ ಕಂಪ್ನಿ ಹೆಸರಿಗೆ 4 ಲಕ್ಷದ ಸುಮಾರು 21,577 ಚದರಡಿ ವಿಸ್ತೀರ್ಣಕ್ಕೆ ಅಂದ್ರೆ 10 ಎಕರೆ ಜಾಗಕ್ಕೆ ಖಾತೆ ಏಕಾತೆ ಮಾಡ್ಕೊಟ್ಟಿರ್ತಾರೆ ಕಾನೂನು ಬಾಹಿರವಾಗಿ. ಅಲ್ಲಿ ಬೆಟರ್ಮೆಂಟ್ ಚಾರ್ಜ್ ಕಟ್ಸ್ಕೋಬೇಕಾಗಿತ್ತು, ಕಟ್ಸ್ಕೊಂಡಿಲ್ಲ. ಕಮಿಷನರ್ ಅಪ್ರೂವಲ್ ತಗೋಬೇಕಾಗಿತ್ತು, ತಗೊಂಡಿಲ್ಲ. ಅವರ ಹಂತದಲ್ಲಿ ಅವರೇ ರೆವಿನ್ಯೂ ಇನ್ಸ್ಪೆಕ್ಟರ್ ಶಿವಕುಮಾರ್, ಆಮೇಲೆ ARO ರಮೇಶ್ ರಾಥೋಡ್, 100 ಆರೋಪಗಳು ಆತನ ಬಗ್ಗೆ ಇರೋದು. ಹಾಗೆ ಉಪಾಯುಕ್ತ ಅಬ್ದುಲ್ ರಬ್ಬು ಮಾಡಬಾರ್ದಿರೋ ಅನಾಚಾರ ಮಾಡಿದ್ದಾನೆ. ನೀವೇ ಆರೋಪ ಮಾಡಿದ್ರಿ. ಆರ್ತಿ ಆನಂದ್ ಅಂತ ಅನ್ಬಿಟ್ಟು KS ಅಧಿಕಾರಿ, ಅವರು ಸ್ಪೆಷಲ್ ಕಮಿಷನರ್ ಆಗಿದ್ದಾಗ ವಿಶೇಷ ಜಿಲ್ಲಾಧಿಕಾರಿಗಳಾಗಿದ್ದಂತ ಸಂದರ್ಭದಲ್ಲೂ ಸರ್ಕಾರಿ ಸ್ವತ್ತುಗಳನ್ನ ಪ್ರಭಾವಿ ಹೆಸರಿಗೆ ಖಾತೆ ಮಾಡ್ಕೊಟ್ಬಿಟ್ಟು ಪಾಣಿ ಮಾಡ್ಕೊಟ್ಬಿಟ್ಟು ತುಂಬಾ ದೊಡ್ಡ ಸುದ್ದಿ ಆಗಿತ್ತು. ನಂದೇ 3 ಕಂಪ್ಲೇಂಟ್ ಅವ್ರ ಮೇಲೆ ED-ನಲ್ಲಿ ಸರ್ಕಾರಿ ಭೂ ಕಬಳಿಕೆ ನಿಗ್ರಹ ವಿಶೇಷ ನ್ಯಾಯಾಲಯದಲ್ಲಿ ಲೋಕಾಯುಕ್ತದಲ್ಲಿ ದಾಖಲಾಗಿದೆ. ಆ ಹೋಗಿದ್ ಕಡೆಗೆಲ್ಲ ಇದೇ ಕೆಲಸ ಮಾಡೋದು. ಅವರು ಇಲ್ಲಿ ಪಶ್ಚಿಮ ನಗರ ಪಾಲಿಕೆ ಜಂಟಿ ಆಯುಕ್ತರಾಗಿದ್ದಾರೆ. ರಾಜರಾಜೇಶ್ವರ ನಗರ ವಲಯ 1 ಅಂತ ಏನಿದೆ ಅದಕ್ಕೆ ಜಂಟಿ ಆಯುಕ್ತರಾಗಿದ್ದಾರೆ. ಅಲ್ಲಿ ಇವರು ಇದಾದ್ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಫೆಬ್ರವರಿ ತಿಂಗಳಲ್ಲಿ. ಕೊಟ್ಮೇಲೆ ಕಮಿಷನರು, ವೆಸ್ಟ್ ಕಾರ್ಪೊರೇಷನ್ ಕಮಿಷನರ್ ಕ್ಲಾರಿಫಿಕೇಶನ್ ಕೇಳ್ತಾರೆ. ಅವಾಗ ಅವರು ರದ್ದು ಮಾಡ್ತಾರೆ. ಅದಕ್ಕೇನು ಯಾಕಂದ್ರೆ ಇಲ್ಲ ತಪ್ಪಾಗಿದೆ, ರದ್ದು ಮಾಡ್ತಿದೀವಿ. ರದ್ದು ಮಾಡಂಗ್ ಮಾಡಿ 1.5 ತಿಂಗಳು ಬಿಟ್ಕೊಂಡು ಅದ್ರ ಪಕ್ಕದಲ್ಲಿ ಇರ್ತಕ್ಕಂತ ಅದೇ ಮಾಲೀಕರಿಗೆ ಸೇರಿದಂತ ಅದಕ್ಕೆ ಪಕ್ಕದಲ್ಲೇ ಇರ್ತಕ್ಕಂತ ಸ್ವತ್ತು, ಅದಕ್ಕೆ 6,72,550 ಸ್ಕ್ವೇರ್ ಫೀಟ್ ಜಾಗ ಸೇರಿಸಿ ಅದಕ್ಕೆ ಈ ಹಿಂದೆ ರದ್ದು ಮಾಡಿದ್ದಂತ 4,21,577 ಚದರಡಿ ವಿಸ್ತೀರ್ಣ ಸ್ವತ್ತೇನಿತ್ತು ಅದನ್ನು ಸೇರಿಸಿ ಒಟ್ಟಿಗೆ 10,94,127 ಸ್ಕ್ವೇರ್ ಫೀಟ್ ಅಂತಂದ್ರೆ ಸುಮಾರು 25 ಎಕರೆ ಜಾಗಕ್ಕೆ ಕಾನೂನು ರೀತಿಯಲ್ಲಿ ಅವರು 27 ಕೋಟಿ 28 ಕೋಟಿ ಸುಧಾರಣಾ ಶುಲ್ಕ ಬೆಟರ್ಮೆಂಟ್ ಚಾರ್ಜ್ ಕಾರ್ಪೊರೇಷನ್ ಕಟ್ಟಬೇಕಾಯ್ತು. ಅದು ಕಟ್ಟದೆ ಈ ಅಮ್ಮ 5 ರಿಂದ 6 ಕೋಟಿ ರೂಪಾಯಿ ಹಣ ತಗೊಂಡು ಕಾನೂನು ಎಲ್ಲಾ ನಿಯಮಗಳನ್ನ ಗಾಳಿಗೆ ತೋರಿ ವಿಶೇಷ ಆಯುಕ್ತರು, ಕಂದಾಯ ಇಲಾಖೆ, ಮನೀಶ್ ಮೋದ್ಗಿಲ್ ಅವ್ರ ಅಪ್ರೂವಲ್ ತಗೋಬೇಕು, ಕಾರ್ಪೊರೇಷನ್ ಕಮಿಷನರ್ ಅಪ್ರೂವಲ್ ತಗೋಬೇಕು, ಏನು ತಗೊಳ್ದಿರೋ ಅವ್ರ ಹಂತದಲ್ಲೇನೆ ಖಾತಾ ಮಾಡಿ ಕೊಟ್ಬಿಟ್ಟಿದ್ದಾರೆ ಏಕಾತ. ಈಗ ನೀವು ಫೆಬ್ರವರಿಯಲ್ಲಿ ಕಂಪ್ಲೇಂಟ್ ಕೊಟ್ಟರು ಕೂಡ ಇದ್ರ ಬಗ್ಗೆ ಇಲ್ಲ, ಫೆಬ್ರವರಿಲಿ ಕೊಟ್ಮೇಲೆ ಆಕ್ಷನ್ ತಗೊಳಕ್ಕಿಂತ ಮುಂದಾದಾಗ ಎಮ್ಮ ಖಾತೆ ರದ್ದು ಮಾಡಿದ್ರು. 4,21,000 ಚಿಲ್ಲರೆ ಸ್ಕ್ವೇರ್ ಫೀಟ್ ರದ್ದು ಮಾಡಿದ್ರು, ರದ್ದಾಗಿತ್ತು. ಆಮೇಲೆ ಇಲಾಖೆ ವಿಚಾರಣೆ ಮಾಡ್ಬೇಕು ಅಂತ ಆದೇಶ ಆಗಿತ್ತು. ಅಷ್ಟಾದ್ಮೇಲೆ ನಾವು ರದ್ದಾಯ್ತಲ್ಲ ಅಂತ ಸುಮ್ನೆ ಇದ್ರು. ನೋಡಿದ್ರೆ ಪಕ್ಕದಲ್ಲೇ ಇರ್ತಕ್ಕಂಥ ಅವ್ರದೇ ಅದೇ ಕ್ಯಾಸಾ ಗ್ರ್ಯಾಂಡ್ ಲೋಟಸ್ ಸತೀಶ್ ಅಂತ ಮಾಲೀಕರು, ಕ್ಯಾಸಾ ಗ್ರ್ಯಾಂಡ್ ಲೋಟಸ್ ಪ್ರೈವೇಟ್ ಲಿಮಿಟೆಡ್ ಆ ಸಂಸ್ಥೆಗೆ ಸೇರಿದಂತ ಇನ್ನು 6 ಲಕ್ಷ ಚಿಲ್ಲರೆ ಸ್ವತ್ತೇನಿತ್ತು ಅದನ್ನು ಇದಕ್ಕೆ ಸೇರಿಸಿ ಒಟ್ಟಿಗೆ 10,94,127 ಸ್ಕ್ವೇರ್ ಫೀಟ್ಗೆ ಈಗ ಹೊಸದಾಗಿ ಈಗ ಕಳೆದ ವಾರ ಮಾಡ್ಕೊಟ್ಬಿಟ್ಟಿರುವಂತದ್ದು. ಭಯ ಭಕ್ತಿ ಇಲ್ಲ, ಏನಿಲ್ಲ, ಮಾಡಿದ್ದೆ ಆಟ. ಏನಂದ್ರೆ ಅವ್ರಿಗೆ ಕೋಟಿಗಟ್ಲೆ 5-6 ಕೋಟಿ ಇದ್ರಲ್ಲಿ ಸಿಗತ್ತಲ್ಲ, ಏನ್ ಸಸ್ಪೆಂಡ್ ಆದ್ರೆ 1-3 ತಿಂಗಳು ಈಚೆ ಇರ್ತೀವಿ, ನಮ್ಗೆ ಹೆಂಗಿದ್ರು 3/4 ಸಂಬಳ ಬಂದೇ ಬರತ್ತ, ಆಮೇಲೆ ಯಥಾ ಪ್ರಕಾರ ಬರ್ತೀವಲ್ಲ ಅನ್ನೋ ಒಂದು ಬಂಡ ಧೈರ್ಯ. ಆ ಧೈರ್ಯದಲ್ಲಿ ಈ ತರ ಕಾರ್ಪೊರೇಷನ್ಗೆ ಸುಮಾರು 27-28 ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿದ್ದಾರೆ. ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ. ಹಾಗಾಗಿ ಲೋಕಾಯುಕ್ತದಲ್ಲಿ ಕೂಡ ಅದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಹೌದು ಸರ್, ಈಗ ನೀವು ಹೇಳ್ದಂಗೆನೆ ಕಳೆದ ಫೆಬ್ರವರಿ 2024ರಲ್ಲಿ ಇದೇ BBMPಗೆ ಸಂಬಂಧಪಟ್ಟಂಗೆನೆ 17 ಎಕರೆ ಭೂಮಿಲಿ ಇವರೊಂದು 300ಕ್ಕೂ ಹೆಚ್ಚು ಮರ ಕಡಿದ ಪ್ರಕರಣದಲ್ಲಿ ಇದೇ ಕಾಸಾ ಗ್ರ್ಯಾಂಡ್ ಕಂಪನಿ ಸೆಂಥಿಲ್ ಭಾಸ್ಕರ್ ಅನ್ನೋರು ಅರೆಸ್ಟ್ ಆಗ್ತಾರೆ. 40 ಲಕ್ಷ ರೂಪಾಯಿ ಇವ್ರ ಮೇಲೆ ದಂಡ ವಿಧಿಸಲಾಗತ್ತೆ. ಇಂಥವ್ರ ಮೇಲೆ ಇದ್ರೂ ಕೂಡ ಇವ್ರನ್ನೆಲ್ಲ ಒಳಗಡೆ ಸೇರಿಸ್ಕೋತಾರಲ್ಲ ಈ ಅಧಿಕಾರಿಗಳು. ಅಂದ್ರೆ ಇವ್ರು ಕೊಟ್ಟು ತಗೊಳ್ಳೋದು ಮಾಮೂಲಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ದಕ್ಷಿಣ, ಬೊಮ್ಮನಹಳ್ಳಿ, ಈ 4 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಕಂದಾಯ ಇಲಾಖೆಗಳಲ್ಲಿ ಆಗ್ತಾ ಇರುವಂತಹ ಅನಾಚಾರ, ಅವ್ಯವಹಾರಗಳ ಅಕ್ರಮಗಳು ಸಾಧ್ಯನೇ ಇಲ್ಲ. ಎಲ್ಲ ಮಿತಿ ಮೀರಿ ಹೋಗ್ಬಿಟ್ಟಿದ್ದಾರೆ. ಅವರನ್ನ ತೆಗೆದು ಬೇರೆ ಕಡೆ ವರ್ಗಾವಣೆ ಮಾಡಿದ್ರೆ 1 ದಿನದಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿಸ್ಕೊಂಡು ಬರ್ತಾರೆ.
ಅಷ್ಟರ ಮಟ್ಟಿಗೆ ಅವರು ಪ್ರಭಾವಿಗಳಾಗಿದೆ. ಅವ್ರಿಗೆ ಏನಂದ್ರೆ ಬಂಡದ ಕೋಟ್ಯಾಂತರ ರೂಪಾಯಿ ಈ ತರ ಒಂದೊಂದು ಸ್ವತ್ನಲ್ಲಿ ಸಿಗತ್ತಲ್ಲ, ಏನ್ ಸಸ್ಪೆಂಡ್ ಆದ್ರೆ ಮನೇಲಿ 3 ತಿಂಗಳಿದ್ರು ನಮ್ಮ ಮುಕ್ಕಾಲು ಸಂಬಳ ಬರುತ್ತೆ. ಅವ್ರ ಸಂಬಳ ಲೆಕ್ಕಕ್ಕಿಲ್ಲ, ಅದೆಲ್ಲ ಏನು ಅವ್ರಿಗೆ ಇದೆ. ಇವಾಗ ಉದಾಹರಣೆಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಶಿವಕುಮಾರ್ ಅಂತ ಏನಿದ್ದಾನೆ, ಆತ ಮಾಡಿರೋ ಆಸ್ತಿಗಳು ನೋಡ್ಬೇಕು. ಅವರ ಮಾವ ಈ ಹಿಂದೆ ಒಂದು ಗ್ರಾಮ ಪಂಚಾಯತ್ ಇದರಲ್ಲಿ ಬಿಲ್ ಕಲೆಕ್ಟರ್ ಆಗಿರ್ತಾರೆ. ಅವ್ರ ಜೊತೆ ಓಡಾಡ್ಕೊಂಡಿದ್ದವನು ಒಂದು ಇದು CG ಗ್ರೌಂಡ್ಸ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂತಾನೆ. ನೋಡಿದ್ರೆ ಇವತ್ತು ಸೇರ್ಕೊಂಡು ಅವನು ಒಂದು ಕಾಂಪ್ಲೆಕ್ಸ್ ಗಳು ನೋಡ್ಬೇಕು, ಅವನ ಮನೆ ನೋಡ್ಬೇಕು, ಕನಕಪುರ ಆರೋಹಳ್ಳಿಲಿ ಅವ್ನು ಮಾಡಿರೋ ಜಮೀನುಗಳು ನೋಡ್ಬೇಕು. ಹೇಗ್ ಸಾಧ್ಯ? ಅದೇ ಈ ತರ ಮಾಡದೇ ಇರೋ ಕೆಲ್ಸಗಳು ಕಾರ್ಪೊರೇಷನ್ಗೆ ನೀವು ನಂಬ್ಲಿಕ್ಕಿಲ್ಲ. 2.5 ಲಕ್ಷ ಬಿ ಖಾತೆ ಮಾಡಬೇಕಾಗಿರೋ ಸ್ವತ್ತುಗಳಿಗೆ ಎ ಖಾತಾ ಮಾಡ್ಕೊಟ್ಟಿರೋದು, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ, ನಕಲಿ EPIDಗಳನ್ನ ಕ್ರಿಯೇಟ್ ಮಾಡಿ, ಈ 5 ಹೊರ ವಲಯಗಳಲ್ಲಿ ಅಂದ್ರೆ ಬೊಮ್ಮನಹಳ್ಳಿ ವಲಯ, ಹಿಂದಿಂದು BBMP ಬೊಮ್ಮನಹಳ್ಳಿ ವಲಯ, ರಾಜರಾಜೇಶ್ವರ ನಗರ ವಲಯ, ದಾಸರಳ್ಳಿ ವಲಯ, ಮಾದೇಪುರ ವಲಯ ಮತ್ತೆ ಯಲಹಂಕ ವಲಯ, ಒಂದು ಇಲ್ಲಿ ಈ 9 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 9 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಕೋರ್ ಬೆಂಗಳೂರು ಬಿಟ್ಟು 2.5 ಲಕ್ಷ ಈ ತರ ಮಾಡಿ ಸುಮಾರು ಒಂದು 17,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಬೆಟರ್ಮೆಂಟ್ ಚಾರ್ಜ್ ಹೆಸರಿನಲ್ಲಿ, ಸುಧಾರಣಾ ಶುಲ್ಕದ ಹೆಸರಿನಲ್ಲಿ ಪಾಲಿಕೆಗೆ ಬರಬೇಕಾಗಿರೋದು ನಷ್ಟ ಉಂಟು ಮಾಡಿದ್ರು. ನನ್ನ ದಾಖಲೆಗಳು ಸಹಿತ ದೂರ ಇದಾದ್ಮೇಲೆ 13,000 ಎ ರಿಜಿಸ್ಟರ್ನ ಸೀಸ್ ಮಾಡುತ್ತದೆ. CID ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೀಸ್ ಮಾಡಿ ಎಲ್ಲ ನಮ್ಮ IPP ಸೆಂಟರ್ ವೆಸ್ಟ್ ಕಾರ್ಪೊರೇಷನ್ ಕಮಿಷನರ್ ಆಫೀಸ್ ಇದೆ, ಅಲ್ಲಿ ರೆಕಾರ್ಡ್ ರೂಮ್ ಅಲ್ಲಿ ಅಷ್ಟನ್ನು ಇಟ್ಟಿದ್ದಾರೆ ಶೇಖರಣೆ ಮಾಡಿ CID ಪೊಲೀಸ್ ಅವರು. ಅದರಲ್ಲಿ ಜೈರಾಮ್ ರಾಯ್ಪುರ್ ಅವ್ರ ನೇತೃತ್ವದಲ್ಲಿ 5 ಜನರ ತಂಡವನ್ನ ತುಷಾರ್ ಗಿರಿನಾಥ್ ಅವರು ರಚನೆ ಮಾಡ್ತಾರೆ. ಅವರು ಒಂದೇ ತಿಂಗಳಲ್ಲಿ ಈ ರೀತಿ 48,000 ಪ್ರಕರಣಗಳನ್ನ ನಾನು ಕೊಟ್ಟದಂತ 2.5 ಲಕ್ಷ ಹೆಚ್ಚು ಪ್ರಾಪರ್ಟಿಗಳೇನು ಏಕಾತ ಮಾಡ್ಬಿಟ್ಟಿದ್ರು ನಕಲಿ ಇದರಲ್ಲಿ ಕಾನೂನು ಬಾಹಿರವಾಗಿ. ಅದರಲ್ಲಿ 48,000 ಪ್ರಕರಣಗಳನ್ನ ಬರೀ ಬೊಮ್ಮನಹಳ್ಳಿ ವಲಯದಲ್ಲಿ ಅಂದ್ರೆ ಬೊಮ್ಮನಹಳ್ಳಿ ಮತ್ತೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮಾತ್ರನೇ ಪತ್ತೆ ಹಚ್ತಾರೆ. ಅದಾದ ನಂತರ ಅವರು ವರದಿ ಕೊಡ್ತಾರೆ. ವರದಿ ಕೊಡ್ತಾ ಇದ್ದಂಗೆನೆ ಇವರು ಟ್ಯಾಕ್ಸ್ ಇನ್ಸ್ಪೆಕ್ಟರ್, ರೆವಿನ್ಯೂ ಇನ್ಸ್ಪೆಕ್ಟರ್, ARO ಎಷ್ಟು ಪ್ರಭಾವಶಾಲಿಗಳು ಅಂತಂದ್ರೆ ಸುಮಾರು ಒಂದು 5 ಕೋಟಿ ರೂಪಾಯಿ ಹಣ ಖರ್ಚು ಮಾಡಿ ಜಯರಾಮ್ ರಾಯ್ಪುರ್ ಅಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿ ನೆತ್ತಂಗಡಿ ಮಾಡಿ ಬೇರೆ ಕಡೆಗೆ ಹಾಕ್ಸ್ತಾರೆ. ಅಷ್ಟರ ಮಟ್ಟಿಗೆ ಇವರು ಬಲ್ತೋಗಿದ್ದಾರೆ. ಕಾರ್ಪೊರೇಷನ್ ನಲ್ಲಿರೋ 17 ಇಲಾಖೆಗಳ ಪೈಕಿ ಮೊದಲನೇದು ನಗರ ಯೋಜನೆ ಇಲಾಖೆ, 2ನೇದು ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆ, 3ನೇದು ಕಂದಾಯ ಇಲಾಖೆ. ಇಲ್ಲಿ ನಡೆಯೋ ತರ ಅನಾಚಾರಗಳು, ಅವ್ಯವಹಾರಗಳು, ಅಕ್ರಮಗಳು ಇನ್ನೆಲ್ಲೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಕೂಲ್ಗೆಟ್ಟೋಗ್ಬಿಟ್ಟಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಆರ್ತಿ ಆನಂದ್ ಅವ್ರ ವಿರುದ್ಧ ಕಾನೂನು ರೀತಿ ಕಠಿಣ ಕ್ರಮ ತಗೋಬೇಕು ಅಂತ ಹೇಳಿ ದೂರನ್ನು ಕೊಟ್ಟಿದ್ವಿ. ಕಮಿಷನರ್ ಇವತ್ತು ನಮ್ಮ ಮುಂದೆನೆ 24 ಗಂಟೆ ಒಳಗೆ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಆರ್ತಿ ಆನಂದ್ ಅವರಿಗೆ. ಲೋಕಾಯುಕ್ತದಲ್ಲಿ ಇವರೆಲ್ಲರ ವಿರುದ್ಧ ಆರ್ತಿ ಆನಂದ್ ಜಂಟಿ ಆಯುಕ್ತರು, ಅಬ್ದುಲ್ ರಬ್ಬು ಉಪ ಆಯುಕ್ತರು, ARO ರಮೇಶ್ ರಾಥೋಡ್ ಅಂತ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಶಿವಕುಮಾರ್ ಇವ್ರ ವಿರುದ್ಧ ನಾವು ವಂಚನೆ, ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ, ನಕಲಿ ದಾಖಲೆ ತಯಾರಿಕೆ ಈ ಪ್ರಕರಣಗಳನ್ನ ದಾಖಲು ಮಾಡಿದ್ದೀವಿ ಸರ್. ನಿರಂತರವಾಗಿ ಸರ್ ಈ ಆರೋಪಿಗಳಿಗೆ ಶಿಕ್ಷೆ ಆಗೋವರೆಗೂ ನಿಮ್ಮ ಹೋರಾಟ ನಿರಂತರವಾಗಿರಲಿ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಭೂಗಳ್ರ ಹಾವಳಿನೇ ಹೆಚ್ಚಾಗ್ಬಿಟ್ಟಿದೆ. ಇದೆಲ್ಲ ಅವ್ರು ಹೇಳ್ತಾ ಇದ್ರೆ 25 ಎಕರೆ, ನಾನು 10,000 ಅಡಿ ಅಂತ ಅನ್ಕೊಂಡೆ. 10 ಲಕ್ಷ ಅಡಿ, ಅದು ಹೆಚ್ಚು ಕಮ್ಮಿ 11 ಲಕ್ಷ ಅಡಿ ಜಾಗನ ನುಂಗೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಕಾನೂನು ಬಾಹಿರವಾಗಿ ಖಾತೆಗಳು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಒಬ್ಬನಿಗೆ ಒಂದು ಸೈಟ್ ಕೊಡಿದ್ರೆ ಗೋಳಾಡ್ಸ್ಕೊಂತಾರೆ ಲಕ್ಷಗಟ್ಟಲೆ. ಇದಕ್ಕೆ ಇದು ಎಷ್ಟು ಕೋಟ್ಯಾಂತರ ರೂಪಾಯಿಗೆ ಅವ್ರು ಮಾರ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು. ಆದರೆ ಇವ್ರುಗಳು ಅಲ್ಲಿ ಆರೋಪಗಳು ಬಂದ್ರೂ ಕೂಡ ಅಲ್ಲೇ ಪಟ್ಟಭದ್ರವಾಗಿ ಇರೋದಕ್ಕೆ ಎಲ್ಲ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಕೊಂಡು ಬಂದು ಕೂತ್ಕೋತಾರೆ. ಅಂದರೆ ಯಾರೋ ಒಬ್ಬ ಅಧಿಕಾರಿಯನ್ನ ಸ್ವಚ್ಛವಾಗಿದ್ದಾನೆ ಅನ್ನೋ ಕಾರಣಕ್ಕೆ ಅವ್ರು ಎಲ್ಲೋ ತೊಡಕಾಗತ್ತೆ ಅನ್ನೋದಕ್ಕೆ ಹಂಗೇ ಎತ್ತಂಗಡಿ ಮಾಡಿ ಕೂತ್ಕೋತಾರೆ ಅಂತಂದರೆ ಎಷ್ಟು ದರಿದ್ರವಾಗಿಸ್ಕೊಂಡಿದ್ದಾರೆ ಕ್ಷೇತ್ರ. ಅದರಲ್ಲಿ ಹೇಳ್ತಾರಲ್ಲ, ಒಂದು 4 ವಾರ್ಡ್ ಹೇಳ್ತಾರೆ, ಯಶವಂತಪುರ, ರಾಜರಾಜೇಶ್ವರಿ ಎಲ್ಲ ಹೇಳ್ತಾರಲ್ಲ. ಈ ಕಂದಾಯ ಅಧಿಕಾರಿಗಳಂತೂ ತುಂಬ ದೊಡ್ಡ ಮಟ್ಟಕ್ಕೆ ಹದಗೆಟ್ಟು ಕೂತ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು. ಇಂಥ ಹೋರಾಟಗಾರರು ಇರೋದ್ರಿಂದ ಒಂದಷ್ಟು ಭಯಭಕ್ತಿಲಿ ಕೆಲಸ ಆಗುತ್ತೆ. ಇವತ್ತು ಕಮಿಷನರೇ ಒಂದು ಆದೇಶವನ್ನು ಮಾಡಿದರಂತೆ, ಒಂದಷ್ಟು ಆದೇಶಗಳನ್ನು ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ತಾರ್ಕಿಕ ರೂಪಕ್ಕೆ ಬರ್ಬೋದು. ಇದು ಒಂದು ಬಿಸಿ ತಟ್ಟಿದೆ. ಈ ರೀತಿ ಬಿಸಿ ತಟ್ಟುವವ್ರ ಕಾರ್ಯ ಆಗ್ತಾ ಇರಬೇಕು. ಇಲ್ಲಾಂತಂದ್ರೆ BBMP ಮೊದಲೇ ಹದಗೆಟ್ಟು ಕೂತಿರುವಂಥದ್ದು. ಇಂಥವ್ರು ಯಾರು ಧ್ವನಿ ಎತ್ತಿಲ್ಲ ಅಂತಂದ್ರೆ ಇವರು ನುಂಗ್ ನೀರು ಕುಡಿದು ಬಿಡ್ತಾರೆ ಪೂರ್ತಿ. ಹಾಗಾಗದೇ ಇರಲಿ, ಇವರ ಹೋರಾಟ ನಿರಂತರವಾಗಿರಲಿ. ಇಂಥವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತಾ ಇರಬೇಕು. ಇವ್ರ ಕಾರ್ಯ ನಿರಂತರವಾಗಿರಿಸ್ಕೊಂಡಾಗ್ಲೇ ಇಂಥ ಒಂದು ಈ ಸರ್ಕಾರಿ ಜಾಗಗಳು, ಇಲ್ಲಿ ಅವ್ಯವಸ್ಥೆಗಳು ಏನೇನು ಮಾಡ್ತಾ ಇದ್ದಾರೋ ಅದಕ್ಕೆಲ್ಲದಕ್ಕೂ ಒಂದು ಕಡಿವಾಣ ಬೀಳಕ್ ಸಾಧ್ಯ. ಸೊ ಜೊತೆಲಿ ಸರ್ಕಾರ ಜವಾಬ್ದಾರಿ ಕೂಡ ಇದೆ, ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.